ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಕಿರಣ್ ಕುಮಾರ್ ಗುರೂಜಿ ಕಳ್ಳಾಟ. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಕಿರಣ್ ಕುಮಾರ್ ಗುರೂಜಿ ನಾಪತ್ತೆ. ಕಾಮಿ ಸ್ವಾಮಿಗೆ ಸಾಥ್ ಕೊಡ್ತಿದ್ದಾರಾ ಸುಬ್ರಹ್ಮಣ್ಯ ನಗರ ಪೊಲೀಸರು? ಸ್ವಾಮೀಜಿ ಪರ ನಿಂತ್ರ ಸುಬ್ರಹ್ಮಣ್ಯ ನಗರ ಠಾಣೆಯ ಪೊಲೀಸರು. ಜಾಮೀನು ರಹಿತ ಸೆಕ್ಷನ್ ಇದ್ರೂ ಸ್ವಾಮೀಜಿ ಅರೆಸ್ಟ್ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ದೂರು ದಾಖಲಾದ್ರೂ ಸ್ವಾಮೀಜಿ ಅರೆಸ್ಟ್ ಯಾಕಿಲ್ಲ ಹಾಗಾದ್ರೆ? ಗುರೂಜಿ ಶಿಷ್ಯ ಲೋಹಿತ್ ವಿರುದ್ಧವೂ ದೂರು ನೀಡಿದ್ದ ಸಂತ್ರಸ್ತರು. ಪೂಜೆ ಮಾಡಿಸ್ತೀನಿ ಅಂತ ಲಕ್ಷ ವಂಚನೆ ಮಾಡಿದ್ದ ಸ್ವಾಮೀಜಿ. ಪೂಜೆ ಮಾಡಿಸದಿದ್ರೆ ಗಂಡನ ಪ್ರಾಣಕ್ಕೆ ಕುತ್ತು ಎಂದಿದ್ದ ಗುರೂಜಿ. ದೂರು ದಾಖಲಾಗಿ 13 ದಿನ ಕಳೆದ್ರೂ ಸ್ವಾಮೀಜಿ ಅರೆಸ್ಟ್ ಆಗಿಲ್ಲ. ಮಾರ್ಚ್ 15ರಂದೇ ಠಾಣೆಗೆ ದೂರು ನೀಡಿದ್ದ ಮಹಿಳೆ. ಆದ್ರೆ ಇಲ್ಲಿಯವರೆಗೂ ಸ್ವಾಮೀಜಿ ಮತ್ತು ಶಿಷ್ಯನ ಬಂಧನಕ್ಕೆ ಮೀನಾಮೇಷವನ್ನ ಎಣಿಸುತ್ತಾ ಇದ್ದಾರೆ ಪೊಲೀಸ್ನವರು. ಗಮನಿಸ್ತಾ ಇದ್ದೀವಿ, ಲೈಂಗಿಕ ಕಿರುಕುಳ ಪ್ರಕರಣದಲ್ಲಿ ಕಿರಣ್ ಕುಮಾರ್ ಗುರೂಜಿ ವಿರುದ್ಧ ಎಲ್ಲ ಒಂದ್ ಕಡೆ ಒಂದಿಷ್ಟು ಸಂತ್ರಸ್ತರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಹಣ ವಂಚನೆ ಮಾಡಿದ್ದಾರೆ, ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಕಿರಣ್ ಕುಮಾರ್ ಗುರೂಜಿ ಕಳ್ಳಾಟ ಬಯಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾರೆ ಗುರೂಜಿ. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಕಿರಣ್ ಕುಮಾರ್ ಗುರೂಜಿ ನಾಪತ್ತೆ ಆಗಿರೋದು. ಕಾಮಿ ಸ್ವಾಮಿಗೆ ಸಾಥ್ ಕೊಡ್ತಿದ್ದಾರಾ ಸುಬ್ರಹ್ಮಣ್ಯ ನಗರ ಪೊಲೀಸರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸ್ವಾಮೀಜಿ ಪರ ನಿಂತ್ರ ಅಂತ ಹೇಳಿ ಜಾಮೀನು ರಹಿತ ಸೆಕ್ಷನ್ ಇದ್ರೂ ಕೂಡ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ದೂರು ದಾಖಲಾದ್ರೂ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿಲ್ಲ ಯಾಕೆ? ಗುರೂಜಿ ಶಿಷ್ಯ ಲೋಹಿತ್ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಸಂತ್ರಸ್ತರಿಂದ. ಪೂಜೆ ಮಾಡಿಸ್ತೀನಿ ಅಂತ ಲಕ್ಷ ವಂಚನೆ ಮಾಡಿದ್ದ ಈ ಸ್ವಾಮೀಜಿ. ಪೂಜೆ ಮಾಡಿಸದಿದ್ರೆ ನಿನ್ನ ಗಂಡನ ಪ್ರಾಣಕ್ಕೆ ಕುತ್ತು ಬರುತ್ತೆ, ಹುಷಾರು ಅನ್ನೋ ನಿಟ್ಟಿನಲ್ಲಿ ಆ ಸಂತ್ರಸ್ತರಿಗೆ ಭಯ ಹುಟ್ಟಿಸ್ಬಿಟ್ಟಿರ್ತಾನೆ ಈತ. ದೂರು ದಾಖಲಾಗಿ 13 ದಿನ ಕಳೆದರೂ ಕೂಡ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಿಲ್ಲ. ಮಾರ್ಚ್ 15ರಂದೇ ಠಾಣೆಗೆ ದೂರು ನೀಡಿದ್ರು ಮಹಿಳೆ. ಆದರೆ ಇಲ್ಲಿಯವರೆಗೂ ಸ್ವಾಮೀಜಿ ಮತ್ತು ಶಿಷ್ಯನ ಬಂಧನಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಸುಬ್ರಹ್ಮಣ್ಯ ನಗರ ಪೊಲೀಸರು. ಇದು ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ.